ಪ್ರಯಾಗರಾಜ್ನ ಮಹಾ ಕುಂಭಮೇಳದಲ್ಲಿ ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಅನ್ನ ಮಾಡ್ತಾ ಇದೆ. ನಾಳೆಗೆ ಮಹಾ ಕುಂಭಮೇಳದಲ್ಲಿ ನಾಳೆ ಪ್ರಮುಖವಾದಂಥ ದಿನ. ಯಾಕಂತ ಹೇಳಿದ್ರೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಮಹಾ ಕುಂಭಮೇಳದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸರಸ್ವತಿ, ಯಮುನಾ, ಗಂಗಾ ನದಿ ಸಂಧಿಸುವ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನು ಮಾಡ್ತಾರೆ. ಅದಕ್ಕಾಗಿ ಎಲ್ಲ ರೀತಿಯಲ್ಲೂ ಕೂಡ ಇವತ್ತಿನಿಂದಲೇ ಈ ಹೊತ್ತಿನಿಂದಲೇ ತಯಾರಿಯನ್ನು ಮಾಡಿದ್ದಾರೆ. ನಾಳೆಗಾಗಿಯೇ ವಿಶೇಷ ಪಾಸ್ ಅನ್ನು ಕೂಡ ಇಲ್ಲಿ ಈ ಪ್ರಧಾನಿ ನರೇಂದ್ರ ಮೋದಿ ಅವರ ಬಂದೋಬಸ್ತ್ ಇರುವಂತ ಅಧಿಕಾರಿಗಳು ಮಾಡಿದ್ದಾರೆ. ಆದರೆ ಯಾವ ಮಾಧ್ಯಮದವರಿಗೂ ಕೂಡ ಎಂಟ್ರಿ ಇಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಇದು. ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲಿ ಬರ್ತಾರೆ, ಎಲ್ಲಿ ಸ್ನಾನ ಮಾಡ್ತಾರೆ, ಎಷ್ಟು ಗಂಟೆಗೆ ಹೋಗ್ತಾರೆ, ಯಾವ ಬೋಟ್ನಲ್ಲಿ ಅವರು ಓಡಾಡ್ತಾರೆ, ಅವರ ಬಂದೋಬಸ್ತ್ ಎಲ್ಲ ಹೇಗಿರುತ್ತೆ ಅನ್ನೋದನ್ನ ನಾವು ನಿಮ್ಗೆ ತೋರಿಸ್ತೀವಿ. ನೋಡಿ ಇದು ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಓಡಾಡುವಂತ ಅಥವಾ ನಾಳೆ ಇದೇ ಬೋಟ್ನಲ್ಲಿ ಮೋದಿ ನಾಳೆ ಸಂಪೂರ್ಣವಾಗಿ ಈ ತ್ರಿವೇಣಿ ಸಂಗಮಕ್ಕೆ ಬೋಟ್ನಲ್ಲಿ ಹೋಗ್ತಾರೆ. ಮೋದಿ ಈ ಬೋಟ್ನಲ್ಲಿ ಓಡಾಡ್ತಾರೆ. ಹಾಗಾಗಿ ಈ ಕ್ಷಣದಿಂದಲೇ ಇಲ್ಲಿರುವಂತಹ ಪೊಲೀಸ್ ಸಿಬ್ಬಂದಿ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರ ವಿಶೇಷವಾದಂಥ ಭದ್ರತಾ ಸಿಬ್ಬಂದಿ ಸಂಪೂರ್ಣವಾಗಿ ಈ ಬೋಟನ್ನು, ಈ ಕ್ರೂಸರ್ ಅನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ. ಅಲ್ಲಿ ಕಾಣಿಸ್ತಾ ಇರುವಂತ ಕೆಲವು ಬ್ಲ್ಯಾಕ್ ಕಮಾಂಡೋಸ್ ಏನಿದಾರಲ್ಲ, ಬ್ಲ್ಯಾಕ್ ಕಮಾಂಡೋಸ್ ಈಗಾಗಲೇ ಈ ಬೋಟನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಸಂಪೂರ್ಣವಾಗಿ ಈ ಬೋಟನ್ನ ವ್ಯವಸ್ಥೆ ಮಾಡಿದ್ದಾರೆ ಮೋದಿಯವರ ಓಡಾಟಕ್ಕೆ. ಈ ಬೋಟ್ನಲ್ಲಿ ಮೋದಿ ಸಂಪೂರ್ಣವಾಗಿ ಆ ತುತ್ತ ತುದಿ ಕಾಣಿಸ್ತಾ ಇದೆಯಲ್ಲ, ಆ ತುತ್ತ ತುದಿಯಲ್ಲಿ ಅದು ತ್ರಿವೇಣಿ ಸಂಗಮ. ಆ ತ್ರಿವೇಣಿ ಸಂಗಮಕ್ಕೆ ಹೋಗಿ ಪುಣ್ಯ ಸ್ನಾನವನ್ನ ಮಾಡ್ತಾರೆ. ಈಗ ಓಡಾಡ್ತಿರುವಂತ ಬೇರೆ ಬೋಟ್ಗಳಿದಾವಲ್ಲ, ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು 10 ಗಂಟೆಗೆ ಆಗಮಿಸಿದ್ರೆ ಆ 10 ಗಂಟೆಯವರೆಗೂ ಕೂಡ, ಆನಂತರ ಮೋದಿ ಹೋಗೋವರೆಗೂ ಕೂಡ ಯಾವುದೇ ಬೋಟ್ ಸಂಚಾರ ಅಥವಾ ಓಡಾಡೋದಕ್ಕೆ ಯಾವುದೇ ವ್ಯವಸ್ಥೆಗಳು ಇಲ್ಲಿ ಇರೋದಿಲ್ಲ. ಮೋದಿ ಹೋದ ನಂತರವೇ ಬೋಟಿಂಗ್ಗೆ ಅವಕಾಶವನ್ನ ಕೊಡ್ತಾರೆ ಹೊರತು ಬೇರೆ ಯಾವುದೇ ವ್ಯವಸ್ಥೆ ಇಲ್ಲ. ತ್ರಿವೇಣಿ ಸಂಗಮಕ್ಕೂ ಕೂಡ ಬಹುಶಃ ಯಾರಿಗೂ ಕೂಡ ನಾಳೆ ಹೋಗೋದಕ್ಕೆ ಅವಕಾಶವನ್ನ ಕೊಡೋದಿಲ್ಲ. ಈ ಹೊತ್ತಿನವರೆಗೂ ಕೂಡ ಹೆಂಗಿದೆ ಭದ್ರತಾ ಸಿಬ್ಬಂದಿಯ ತಯಾರಿ ಅದೆಲ್ಲವನ್ನ ನೀವು ಗಮನಿಸ್ತಾ ಇದ್ರೆ ಸದ್ಯ ನೋಡಿ ಹಿಂಗಿದೆ ಇಲ್ಲಿನ ಈಗ ಚಿತ್ರಣ. ಮೋದಿ ನಾಳೆ 10 ಗಂಟೆಗೆ ಇಲ್ಲಿಗೆ ಬರ್ತಾರೆ. ಮೋದಿ ಬಂದಾದ ನಂತರ ಸುಮಾರು ಇಲ್ಲಿ ಎಲ್ಲವೂ ಕೂಡ ಬಂದೋಬಸ್ತ್ ಇದೆಲ್ಲವನ್ನು ಕೂಡ ನೋಡಿ ಆನಂತರ ಮೋದಿ ಆಗಮಿಸಿ ಅಲ್ಲಿಂದ ಮೋದಿ ನೇರವಾಗಿ ತ್ರಿವೇಣಿ ಸಂಗಮಕ್ಕೆ ಹೋಗಿ ಆನಂತರ ಸೆಕ್ಟರ್ 6ಕ್ಕೆ ಹೋಗಿ ಸೆಕ್ಟರ್ 6ರಲ್ಲಿ ವಿಶೇಷವಾದಂಥ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಮೋದಿ ಭಾಗಿಯಾಗ್ತಾರೆ. ಭಾಗಿಯಾಗಿ ಮೋದಿ ಕೇವಲ ಇರೋದು 1 ಗಂಟೆಗಳ ಕಾಲ ಮಾತ್ರ. ಈ 1 ಗಂಟೆಯಲ್ಲಿ ಮಹಾಕುಂಭ ಮೇಳದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡಿ ಮೋದಿ ಆನಂತರ ಇಲ್ಲಿಂದ ವಾಪಸ್ ಹೋಗ್ತಾರೆ. ದೆಹಲಿಯ ಚುನಾವಣೆ ಇರೋದ್ರಿಂದಾಗಿ ಮೋದಿ ಅವರು ಆದಷ್ಟು ಬೇಗ ಇಲ್ಲಿಂದ ಮುಗಿಸಿ ಹೋಗ್ತಾರೆ. ಸದ್ಯಕ್ಕಂತೂ ಮೋದಿ ಅವರ ಬರುವಿಕೆಗಾಗಿ ಮಹಾಕುಂಭ ಮೇಳದಲ್ಲಿ ಈ ಬೋಟ್ನ ವ್ಯವಸ್ಥೆ ಮತ್ತೆ ವಿಶೇಷವಾದಂತಹ ಬಂದೋಬಸ್ತಿಂದ ಹಿಡಿದು ಎಲ್ಲಾ ವ್ಯವಸ್ಥೆಯನ್ನ ಇಲ್ಲಿನ ಪೊಲೀಸ್ ಸಿಬ್ಬಂದಿ ಮತ್ತೆ ಮೋದಿಯವರ ಭದ್ರತಾ ಸಿಬ್ಬಂದಿ ಮಾಡಿಕೊಂಡಿದ್ದಾರೆ. ಆಲ್ರೆಡಿ ಈ ಜಾಗವನ್ನ ಈಗ ಅವರ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ. ಯಾರೊಬ್ಬರಿಗೂ ಕೂಡ ಇಲ್ಲಿ ಎಂಟ್ರಿ ಇಲ್ಲ. ಆದರೆ ರಿಪಬ್ಲಿಕ್ ಕನ್ನಡದಲ್ಲಿ ಮಾಸ್ಟರ್ ಎಕ್ಸ್ಕ್ಲೂಸಿವ್ ನಾವು ಈ ಜಾಗವನ್ನ ತಲುಪಿ ಇಲ್ಲಿನ ಲೈವ್ ರಿಪೋರ್ಟಿಂಗ್ ಅನ್ನ ನಿಮಗೂ ನೀಡ್ತಾ ಇದ್ದೀವಿ. ಇದು ಪ್ರಧಾನಿ ಮೋದಿ ಅವರು ಆಗಮಿಸಿ ಇಲ್ಲಿಂದ ತೆರಳುವಂತ ಬೋಟ್. ಇಲ್ಲಿ ಬೇರೆ ಯಾರಿಗೂ ಕೂಡ ಅವಕಾಶ ಇಲ್ಲ. ನೋಡಿ ನನ್ನ ಎಡಭಾಗದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಈ ಬೋಟ್ನಲ್ಲಿ ಇಲ್ಲಿ ನೀವು ಗಮನಿಸ್ತೀವಿ ಹಾಗೆ ಈ ಬೋಟ್ ಇದೆಯಲ್ಲ, ಇಲ್ಲಿ ಯಾವುದಾದ್ರೂ ಸಚಿವರು ಬಂದರೆ ಅಥವಾ ಕೇಂದ್ರ ಮಂತ್ರಿಗಳು ಅಥವಾ ರಾಜ್ಯ ಮಂತ್ರಿಗಳು ಅಥವಾ ಬೇರೆ ಯಾರೇ ಬಂದರೂ ಕೂಡ ಈ ಬೋಟ್ನಲ್ಲಿ ಕರ್ಕೊಂಡು ಹೋಗ್ತಾರೆ. ಈ ಬೋಟ್ ಇದು ಹೈಲಿ VVIPಗಳಿಗೆ ಇರುವಂಥ ಬೋಟ್ ಇದು. ಈ ಬೋಟ್ನಲ್ಲಿ ಮೋದಿ ಮತ್ತೆ ಯೋಗಿ ಅದರ ಹೊರತಾಗಿ ಬೇರೆ ಯಾರು ಕೂಡ ಹೋಗೋದಿಲ್ಲ. ನೋಡಿ ಅಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಅಲ್ಲಿ ಯಾರೋ ಒಬ್ರು VIP ಬಂದಿದ್ದಾರೆ. ಆ VIPಗಳು ಈ ಬೋಟ್ನಲ್ಲಿ ಹೋಗಬೇಕು. ನೀವು ಕಾಣ್ತಾ ಇದೆಯಲ್ಲ, ಆ ಮಿಲಿಟರಿ ಬೋಟ್ನಲ್ಲಿ ಅವ್ರು ಹೋಗಬೇಕಾಗತ್ತೆ. ಅದು ವಿಶೇಷವಾಗಿ ಮಹಾಕುಂಭಕ್ಕಾಗಿಯೇ ಆ VIP ಬೋಟನ್ನು ತಯಾರು ಮಾಡಿದ್ದಾರೆ. ನನ್ನ ರೈಟ್ ಸೈಡ್ ಇರುವಂಥ ಬೋಟ್ ಇದೆಯಲ್ಲ, ಇಲ್ಲಿ ಮೋದಿ ಹೊರತಾಗಿ ಯೋಗಿ ಮತ್ತೆ ಯಾರಿಗೂ ಕೂಡ ಇಲ್ಲಿ ಪ್ರವೇಶವಿಲ್ಲ. VVIPಗಳಿಗೆ ಮಾತ್ರ ಇಲ್ಲಿ ಎಂಟ್ರಿ ಮತ್ತೆ ಇಲ್ಲಿ ವ್ಯವಸ್ಥವಾದಂಥ ಸಿಬ್ಬಂದಿಗೆ ಇಲ್ಲಿ ನಿಯೋಜನೆ ಮಾಡಿರೋದು. ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ಇವತ್ತಿನಿಂದಲೇ ಸಿದ್ಧತೆಗಳನ್ನ ಮಾಡಿಕೊಂಡು ಇಲ್ಲಿ ಯಾರಿಗೂ ಕೂಡ ಎಂಟ್ರಿ ಇಲ್ಲ. ಜೊತೆಗೆ ನಾಳೆಗೆಲ್ಲವೂ ಕೂಡ ಬಂದಾಗತ್ತೆ. ನಾಳೆಗೆ ಬಹುತೇಕ ಬೋಟ್ ಸಂಚಾರಕ್ಕೂ ಕೂಡ ನಾಳೆಗೆ ತಡೆ ಕೊಡ್ತಾರೆ. ತ್ರಿವೇಣಿ ಸಂಗಮಕ್ಕೂ ಕೂಡ ಯಾರಿಗೆ ಹೋಗೋದಕ್ಕೆ ಬಿಡೋದಿಲ್ಲ. ಸದ್ಯಕ್ಕೆ ಮೋದಿ ಅವರ ಕಾರ್ಯಕ್ರಮವೇ ಪ್ರಮುಖವಾಗಿರೋದ್ರಿಂದ ಮೋದಿ 1 ಗಂಟೆ ಇಲ್ಲಿರ್ತಾರೆ. ಸುಮಾರು 10 ಗಂಟೆಯಿಂದ 11:30ವರೆಗೆ ಇರಬಹುದು, 1 ಗಂಟೆ ಕಾಲ ಇರಬಹುದು ಅವರು. ಆನಂತರ ಇಲ್ಲಿಂದ ಹೋಗ್ತಾರೆ. ಹೋದ ನಂತರ ನಿಮ್ಗೆಲ್ಲರಿಗೂ ಕೂಡ ಅವಕಾಶವನ್ನ ಕೊಡಬಹುದು. ಇದು ರಿಪಬ್ಲಿಕ್ ಕನ್ನಡ ಪ್ರಯಾಗ್ರಾಜ್ನಲ್ಲಿದ್ದು ಮಹಾಕುಂಭ ಮೇಳದಿಂದ ಮೆಗಾ ಕವರೇಜ್ ಅನ್ನು ಮಾಡ್ತಾ ಪ್ರತಿ ಒಂದನ್ನು ಕೂಡ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ಪ್ರಯಾಗ್ರಾಜ್ನ ಮಹಾ ಕುಂಭಮೇಳದಲ್ಲಿ ರಿಪಬ್ಲಿಕ್ ಕನ್ನಡ
ಮೆಗಾ ಕವರೇಜ್ ಅನ್ನ ಮಾಡ್ತಾ ಇದೆ. ನಾಳೆಗೆ ಮಹಾಕುಂಭ ಮೇಳದಲ್ಲಿ ನಾಳೆ ಪ್ರಮುಖವಾದಂಥ ದಿನ. ಯಾಕಂತ ಹೇಳಿದ್ರೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಮಹಾಕುಂಭ ಮೇಳದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸರಸ್ವತಿ ಯಮುನಾ ಗಂಗಾ ನದಿ ಸಂಧಿಸುವ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನು ಮಾಡ್ತಾರೆ. ಅದಕ್ಕಾಗಿ ಎಲ್ಲ ರೀತಿಯಲ್ಲೂ ಕೂಡ ಇವತ್ತಿನಿಂದಲೇ ಈ ಹೊತ್ತಿನಿಂದಲೇ ತಯಾರಿಯನ್ನು ಮಾಡಿದ್ದಾರೆ. ನಾಳೆಗಾಗಿಯೇ ವಿಶೇಷ ಪಾಸ್ ಅನ್ನು ಕೂಡ ಇಲ್ಲಿ ಈ ಪ್ರಧಾನಿ ನರೇಂದ್ರ ಮೋದಿಯವರ ಬಂದೋಬಸ್ತ್ ಇರುವಂತ ಅಧಿಕಾರಿಗಳು ಮಾಡಿದ್ದಾರೆ. ಆದರೆ ಯಾವ ಮಾಧ್ಯಮದವರಿಗೂ ಕೂಡ ಎಂಟ್ರಿ ಇಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಇದು. ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲಿ ಬರ್ತಾರೆ, ಎಲ್ಲಿ ಸ್ನಾನ ಮಾಡ್ತಾರೆ, ಎಷ್ಟು ಗಂಟೆಗೆ ಹೋಗ್ತಾರೆ, ಯಾವ ಬೋಟ್ನಲ್ಲಿ ಅವರು ಓಡಾಡ್ತಾರೆ, ಅವರ ಬಂದೋಬಸ್ತ್ ಎಲ್ಲ ಹೇಗಿರುತ್ತೆ ಅನ್ನೋದನ್ನ ನಾವು ನಿಮಗೆ ತೋರಿಸ್ತೀವಿ. ನೋಡಿ ಇದು ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಓಡಾಡುವಂತ ಅಥವಾ ನಾಳೆ ಇದೇ ಬೋಟ್ನಲ್ಲಿ ಮೋದಿ ನಾಳೆ ಸಂಪೂರ್ಣವಾಗಿ ಈ ತ್ರಿವೇಣಿ ಸಂಗಮಕ್ಕೆ ಬೋಟ್ನಲ್ಲಿ ಹೋಗ್ತಾರೆ. ಮೋದಿ ಈ ಬೋಟ್ನಲ್ಲಿ ಓಡಾಡ್ತಾರೆ. ಹಾಗಾಗಿ ಈ ಕ್ಷಣದಿಂದಲೇ ಇಲ್ಲಿರುವಂತಹ ಪೊಲೀಸ್ ಸಿಬ್ಬಂದಿ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರ ವಿಶೇಷವಾದಂಥ ಭದ್ರತಾ ಸಿಬ್ಬಂದಿ ಸಂಪೂರ್ಣವಾಗಿ ಈ ಬೋಟನ್ನು ಈ ಕ್ರೂಸರನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ. ಅಲ್ಲಿ ಕಾಣಿಸ್ತಾ ಇರುವಂಥ ಕೆಲವು ಬ್ಲ್ಯಾಕ್ ಕಮಾಂಡೋಸ್ ಏನಿದಾರಲ್ಲ, ಬ್ಲ್ಯಾಕ್ ಕಮಾಂಡೋಸ್ ಈಗಾಗಲೇ ಈ ಬೋಟನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಸಂಪೂರ್ಣವಾಗಿ ಈ ಬೋಟನ್ನು ವ್ಯವಸ್ಥೆ ಮಾಡಿದ್ದಾರೆ ಮೋದಿಯವರ ಓಡಾಟಕ್ಕೆ. ಈ ಬೋಟ್ನಲ್ಲಿ ಮೋದಿ ಸಂಪೂರ್ಣವಾಗಿ ಆ ತುತ್ತ ತುದಿ ಕಾಣಿಸ್ತಾ ಇದೆಯಲ್ಲ, ಆ ತುತ್ತ ತುದಿಯಲ್ಲಿ ಅದು ತ್ರಿವೇಣಿ ಸಂಗಮ. ಆ ತ್ರಿವೇಣಿ ಸಂಗಮಕ್ಕೆ ಹೋಗಿ ಪುಣ್ಯ ಸ್ನಾನವನ್ನ ಮಾಡ್ತಾರೆ. ಈಗ ಓಡಾಡ್ತಿರುವಂತ ಬೇರೆ ಬೋಟ್ಗಳಿದಾವಲ್ಲ, ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು 10 ಗಂಟೆಗೆ ಆಗಮಿಸಿದ್ರೆ ಆ 10 ಗಂಟೆಯವರೆಗೂ ಕೂಡ, ಆನಂತರ ಮೋದಿ ಹೋಗೋವರೆಗೂ ಕೂಡ ಯಾವುದೇ ಬೋಟ್ ಸಂಚಾರ ಅಥವಾ ಓಡಾಡೋದಕ್ಕೆ ಯಾವುದೇ ವ್ಯವಸ್ಥೆಗಳು ಇಲ್ಲಿ ಇರೋದಿಲ್ಲ. ಮೋದಿ ಹೋದ ನಂತರವೇ ಬೋಟಿಂಗ್ಗೆ ಅವಕಾಶವನ್ನ ಕೊಡ್ತಾರೆ ಹೊರತು ಬೇರೆ ಯಾವುದೇ ವ್ಯವಸ್ಥೆ ಇಲ್ಲ. ತ್ರಿವೇಣಿ ಸಂಗಮಕ್ಕೂ ಕೂಡ ಬಹುಶಃ ಯಾರಿಗೂ ಕೂಡ ನಾಳೆ ಹೋಗೋದಕ್ಕೆ ಅವಕಾಶವನ್ನ ಕೊಡೋದಿಲ್ಲ. ಈ ಹೊತ್ತಿನವರೆಗೂ ಕೂಡ ಹೆಂಗಿದೆ ಭದ್ರತಾ ಸಿಬ್ಬಂದಿಯ ತಯಾರಿ ಅದೆಲ್ಲವನ್ನ ನೀವು ಗಮನಿಸ್ತಾ ಇದ್ರೆ ಸದ್ಯ ನೋಡಿ ಹಿಂಗಿದೆ ಇಲ್ಲಿನ ಈಗ ಚಿತ್ರಣ. ಮೋದಿ ನಾಳೆ 10 ಗಂಟೆಗೆ ಇಲ್ಲಿಗೆ ಬರ್ತಾರೆ. ಮೋದಿ ಬಂದಾದ ನಂತರ ಸುಮಾರು ಇಲ್ಲಿ ಎಲ್ಲವೂ ಕೂಡ ಬಂದೋಬಸ್ತ್ ಇದೆಲ್ಲವನ್ನು ಕೂಡ ನೋಡಿ ಆನಂತರ ಮೋದಿ ಆಗಮಿಸಿ ಅಲ್ಲಿಂದ ಮೋದಿ ನೇರವಾಗಿ ತ್ರಿವೇಣಿ ಸಂಗಮಕ್ಕೆ ಹೋಗಿ ಆನಂತರ ಸೆಕ್ಟರ್ 6ಕ್ಕೆ ಹೋಗಿ ಸೆಕ್ಟರ್ 6ರಲ್ಲಿ ವಿಶೇಷವಾದಂಥ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಮೋದಿ ಭಾಗಿಯಾಗ್ತಾರೆ. ಭಾಗಿಯಾಗಿ ಮೋದಿ ಕೇವಲ ಇರೋದು 1 ಗಂಟೆಗಳ ಕಾಲ ಮಾತ್ರ. ಈ 1 ಗಂಟೆಯಲ್ಲಿ ಮಹಾಕುಂಭ ಮೇಳದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡಿ ಮೋದಿ ಆನಂತರ ಇಲ್ಲಿಂದ ವಾಪಸ್ ಹೋಗ್ತಾರೆ. ದೆಹಲಿಯ ಚುನಾವಣೆ ಇರೋದ್ರಿಂದಾಗಿ ಮೋದಿ ಅವರು ಆದಷ್ಟು ಬೇಗ ಇಲ್ಲಿಂದ ಮುಗಿಸಿ ಹೋಗ್ತಾರೆ. ಸದ್ಯಕ್ಕಂತೂ ಮೋದಿ ಅವರ ಬರುವಿಕೆಗಾಗಿ ಮಹಾಕುಂಭ ಮೇಳದಲ್ಲಿ ಈ ಬೋಟ್ನ ವ್ಯವಸ್ಥೆ ಮತ್ತೆ ವಿಶೇಷವಾದಂತಹ ಬಂದೋಬಸ್ತಿಂದ ಹಿಡಿದು ಎಲ್ಲಾ ವ್ಯವಸ್ಥೆಯನ್ನ ಇಲ್ಲಿನ ಪೊಲೀಸ್ ಸಿಬ್ಬಂದಿ ಮತ್ತೆ ಮೋದಿಯವರ ಭದ್ರತಾ ಸಿಬ್ಬಂದಿ ಮಾಡಿಕೊಂಡಿದ್ದಾರೆ. ಆಲ್ರೆಡಿ ಈ ಜಾಗವನ್ನ ಈಗ ಅವರ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ. ಯಾರೊಬ್ಬರಿಗೂ ಕೂಡ ಇಲ್ಲಿ ಎಂಟ್ರಿ ಇಲ್ಲ. ಆದರೆ ರಿಪಬ್ಲಿಕ್ ಕನ್ನಡದಲ್ಲೇ ಮಾಸ್ಟರ್ ಎಕ್ಸ್ಕ್ಲೂಸಿವ್ ನಾವು ಈ ಜಾಗವನ್ನ ತಲುಪಿ ಇಲ್ಲಿನ ಲೈವ್ ರಿಪೋರ್ಟಿಂಗ್ ಅನ್ನ ನಿಮಗೂ ನೀಡ್ತಾ ಇದ್ದೀವಿ. ಇದು ಪ್ರಧಾನಿ ಮೋದಿ ಅವರು ಆಗಮಿಸಿ ಇಲ್ಲಿಂದ ತೆರಳುವಂತ ಬೋಟ್. ಇಲ್ಲಿ ಬೇರೆ ಯಾರಿಗೂ ಕೂಡ ಅವಕಾಶ ಇಲ್ಲ. ನೋಡಿ ನನ್ನ ಎಡಭಾಗದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಈ ಬೋಟ್ನಲ್ಲಿ ಇಲ್ಲಿ ನೀವು ಗಮನಿಸ್ತೀವಿ ಹಾಗೆ ಈ ಬೋಟ್ ಇದೆಯಲ್ಲ, ಇಲ್ಲಿ ಯಾವುದಾದ್ರೂ ಸಚಿವರು ಬಂದರೆ ಅಥವಾ ಕೇಂದ್ರ ಮಂತ್ರಿಗಳು ಅಥವಾ ರಾಜ್ಯ ಮಂತ್ರಿಗಳು ಅಥವಾ ಬೇರೆ ಯಾರೇ ಬಂದರೂ ಕೂಡ ಈ ಬೋಟ್ನಲ್ಲಿ ಕರ್ಕೊಂಡು ಹೋಗ್ತಾರೆ. ಈ ಬೋಟ್ ಇದು ಹೈಲಿ VVIPಗಳಿಗೆ ಇರುವಂಥ ಬೋಟ್ ಇದು. ಈ ಬೋಟ್ನಲ್ಲಿ ಮೋದಿ ಮತ್ತೆ ಯೋಗಿ ಅದರ ಹೊರತಾಗಿ ಬೇರೆ ಯಾರು ಕೂಡ ಹೋಗೋದಿಲ್ಲ. ನೋಡಿ ಅಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಅಲ್ಲಿ ಯಾರೋ ಒಬ್ರು VIP ಬಂದಿದ್ದಾರೆ. ಆ VIPಗಳು ಈ ಬೋಟ್ನಲ್ಲಿ ಹೋಗಬೇಕು. ನೀವು ಕಾಣ್ತಾ ಇದೆಯಲ್ಲ, ಆ ಮಿಲಿಟರಿ ಬೋಟ್ನಲ್ಲಿ ಅವ್ರು ಹೋಗಬೇಕಾಗತ್ತೆ. ಅದು ವಿಶೇಷವಾಗಿ ಮಹಾಕುಂಭಕ್ಕಾಗಿಯೇ ಆ VIP ಬೋಟನ್ನು ತಯಾರು ಮಾಡಿದ್ದಾರೆ. ನನ್ನ ರೈಟ್ ಸೈಡ್ ಇರುವಂಥ ಬೋಟ್ ಇದೆಯಲ್ಲ, ಇಲ್ಲಿ ಮೋದಿ ಹೊರತಾಗಿ ಯೋಗಿ ಮತ್ತೆ ಯಾರಿಗೂ ಕೂಡ ಇಲ್ಲಿ ಪ್ರವೇಶವಿಲ್ಲ. VVIPಗಳಿಗೆ ಮಾತ್ರ ಇಲ್ಲಿ ಎಂಟ್ರಿ ಮತ್ತೆ ಇಲ್ಲಿ ವ್ಯವಸ್ಥವಾದಂಥ ಸಿಬ್ಬಂದಿಗೆ ಇಲ್ಲಿ ನಿಯೋಜನೆ ಮಾಡಿರೋದು. ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ಇವತ್ತಿನಿಂದಲೇ ಸಿದ್ಧತೆಗಳನ್ನ ಮಾಡಿಕೊಂಡು ಇಲ್ಲಿ ಯಾರಿಗೂ ಕೂಡ ಎಂಟ್ರಿ ಇಲ್ಲ. ಜೊತೆಗೆ ನಾಳೆಗೆಲ್ಲವೂ ಕೂಡ ಬಂದಾಗತ್ತೆ. ನಾಳೆಗೆ ಬಹುತೇಕ ಬೋಟ್ ಸಂಚಾರಕ್ಕೂ ಕೂಡ ನಾಳೆಗೆ ತಡೆ ಕೊಡ್ತಾರೆ. ತ್ರಿವೇಣಿ ಸಂಗಮಕ್ಕೂ ಕೂಡ ಯಾರಿಗೂ ಹೋಗೋದಕ್ಕೆ ಬಿಡೋದಿಲ್ಲ. ಸದ್ಯಕ್ಕೆ ಮೋದಿ ಅವರ ಕಾರ್ಯಕ್ರಮವೇ ಪ್ರಮುಖವಾಗಿರೋದ್ರಿಂದ ಮೋದಿ 1 ಗಂಟೆ ಇಲ್ಲಿರ್ತಾರೆ. ಸುಮಾರು 10 ಗಂಟೆಯಿಂದ 11:30ವರೆಗೆ ಇರ್ಬೋದು, 1 ಗಂಟೆ ಕಾಲ ಇರಬಹುದು ಅವರು. ಆ ನಂತರ ಇಲ್ಲಿಂದ ಹೋಗ್ತಾರೆ. ಹೋದ ನಂತರ ನಿಮ್ಗೆಲ್ಲರೂ ಕೂಡ ಅವಕಾಶವನ್ನ ಕೊಡಬಹುದು. ಇದು ರಿಪಬ್ಲಿಕ್ ಕನ್ನಡ ಪ್ರಯಾಗ್ರಾಜ್ನಲ್ಲಿದ್ದು ಮಹಾಕುಂಭ ಮೇಳದಿಂದ ಮೆಗಾ ಕವರೇಜ್ ಅನ್ನು ಮಾಡ್ತಾ ಪ್ರತಿ ಒಂದನ್ನು ಕೂಡ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ರಿಪಬ್ಲಿಕ್ ಕನ್ನಡ. ನಮಸ್ಕಾರ.